ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಾನು ಒಂದು ಆರ್ಟಿಕಲ್ನ ನೋಡಿದೆ. ಏನಪ್ಪ ಅಂದರೆ 500 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ KEAಯಿಂದ ಅರ್ಜಿ ಆಹ್ವಾನ ಅಂತ. ಸೊ ಇವಾಗ ಇಂಟರ್ನಲ್ ರಿಸರ್ವೇಷನ್ ಮುಗಿದ ತಕ್ಷಣ ಎಲ್ಲವೂ ಕೂಡ ನೋಟಿಫಿಕೇಶನ್ ಹೊರಡಿಸ್ತಾರೆ ಅನ್ನೋದೊಂದಿದೆ. ಸೊ ಹಾಗಾಗಿ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇನ್ನೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ HSTR, GPSTR, PSTR ಎಲ್ಲವೂ ಕೂಡ ಕಾಲ್ ಆಗ್ತವೆ. ಸೊ 500 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ತೀವಿ ಅಂತ ಬಹಳಷ್ಟು ಹಿಂದೆನೇ ಹೇಳಿದರು. ಆಲ್ರೆಡಿ 2024ರಲ್ಲಿ ಏನು 1000 ಹುದ್ದೆಗಳನ್ನು ಫಿಲಪ್ ಮಾಡ್ಕೊಂಡಿದ್ರು. ಸೊ ಇವಾಗ ಉಳಿದಂತೆ 500 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೂಡ ಸಿಕ್ಕಿರೋವಂಥದ್ದು. ಸೊ ಕಂದಾಯ ಇಲಾಖೆಯಿಂದ ಈ ಒಂದು ಹುದ್ದೆಯನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಲಾಸ್ಟ್ ಇಯರ್ ಬಂದುಬಿಟ್ಟು KEAನವರು ಈ ಒಂದು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದರು. ಸೊ ನೆಕ್ಸ್ಟ್ ಏನಾದರೂ ಕಾಲ್ಫಾರ್ಮ್ ಆಯಿತು ಅಂತಂದರೆ KEAನವರೇ ಈ ಒಂದು ಹುದ್ದೆಗಳನ್ನು ಫಿಲಪ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ವಿಲೇಜ್ ಅಕೌಂಟೆಂಟ್, ಗ್ರಾಮ ಆಡಳಿತಾಧಿಕಾರಿ ಅಂತ ಬಂದಾಗ ಈ ಒಂದು 500 ಹುದ್ದೆಗಳಿಗೆ ಕಾಂಪಿಟೇಷನ್ ಲೆವೆಲ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತು. ಯಾಕಂದರೆ ಲಾಸ್ಟ್ ಇಯರ್ 1000 ಹುದ್ದೆ ಇರಬೇಕಾದ್ರೆ ಲಕ್ಷಾಂತರ ಅಪ್ಲಿಕೇಶನ್ಸ್ ಬಂದಿದ್ವು. ಸೊ ಈಗ 500 ಅಂತ ಇದೆ. ಅದರಲ್ಲೂ ಕೂಡ ಇವಾಗ ಬಹಳಷ್ಟು ಉದ್ಯೋಗಾಕಾಂಕ್ಷಿಗಳು ಕೆಲಸಕ್ಕೋಸ್ಕರ ಹಪಹಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕು, ವಯೋಮಿತಿ ಆಗಿರ್ಬೋದು, ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರಬಹುದು, ಹಾಗೆ ಯಾವಾಗ ನೇಮಕಾತಿ ಮಾಡ್ಕೊಳ್ತಾರೆ, ಇನ್ನು ಎಷ್ಟು ದಿನಗಳು ಬೇಕಾಗಬಹುದು, ಪಠ್ಯಕ್ರಮ ಆಗಿರಬಹುದು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು ಬಂದು ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಅಂದರೆ 2024ರಲ್ಲಿ ಏನು ಅಧಿಸೂಚನೆ ಕರೆದಿದ್ರಲ್ವ, ಸೊ ಅದರ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಇಯರು 1000 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಫಿಲಪ್ ಮಾಡಿಕೊಂಡ್ರು. ಸೊ ಇವಾಗ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, 500. ಸೊ ಸಂಖ್ಯೆ ಜಾಸ್ತಿ ಕೂಡ ಆಗಬಹುದು, ಕಡಿಮೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 500 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಆಲ್ರೆಡಿ. ಸೊ ಹಾಗಾಗಿ ಇನ್ನಷ್ಟು ಹುದ್ದೆಗಳು ಆ್ಯಡ್ ಆನ್ ಆಗಬಹುದು ಹೊರತು ಕಡಿಮೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳ ಒಂದು ವಿವರ ಆಗಿರ್ಬೋದು ಮತ್ತು ವೇತನ ಶ್ರೇಣಿ ಎಷ್ಟಿರುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 21,400ಇಂದ 42,000 ತನಕ ಇರುತ್ತೆ ಪರ್ ಮಂತ್. ಓಕೆ, ಸೊ ಇದನ್ನು 1000 ಹುದ್ದೆಗಳಿಗೆ ಕರೆದಿದ್ದು. ಸೊ ಇದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ದ್ವಿತೀಯ PUC ಅಥವಾ ತತ್ಸಮಾನ ಅಂತ ಇದೆ. ಅಂದರೆ ಸೆಕೆಂಡ್ PUC ಹಾಗೆಯೇ ತತ್ಸಮಾನ ಅಂತಂದರೆ ಡಿಗ್ರಿ. ಓಕೆ, PUC ಆದಮೇಲೆ 3 ವರ್ಷ ಏನು ನೀವು ಡಿಗ್ರಿ ಮಾಡಿರ್ತೀರಲ್ವ, ಸೊ ಅವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು BA ಅವರು ಹಾಕ್ಬೋದಾ, BCom ಮಾಡಿದ್ದೀನಿ ಹಾಕ್ಬೋದಾ, ಸೈನ್ಸ್ ಮಾಡಿದ್ದೀನಿ ಹಾಕ್ಬೋದಾ ಅಂತಂದರೆ ನೀವು ಯಾವುದೇ ಒಂದು ಕಾಂಬಿನೇಷನ್ ತೊಗೊಂಡಿದ್ರು ಕೂಡ, ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸ್ ಯಾವುದೇ ಒಂದು ಸಬ್ಜೆಕ್ಟ್ ಓದಿದ್ರು ಕೂಡ ನೀವು ಈ ಒಂದು ಹುದ್ದೆಗೆ ಹಾಕ್ಬೋದು. ಬಟ್ PUC ಪಾಸ್ ಆಗಿರಬೇಕು ಪ್ಲಸ್ ಡಿಗ್ರಿ ಕೂಡ ಪಾಸ್ ಆಗಿರಬೇಕು. ಹಾಗಂತ ನಾನು ಬರೀ PUC ಮಾತ್ರ ಪಾಸ್ ಆಗಿದ್ದೀನಿ, ಡಿಗ್ರಿ ಆಗಿಲ್ಲ, ಅಪ್ಲೈ ಮಾಡ್ಬೋದಾ ಅಂದರೆ ಎಸ್, ಯು ಕ್ಯಾನ್. ಓಕೆ, PUC ಆಗಿದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಡಿಗ್ರಿ ಆಗಿದ್ರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಸೊ ಶೈಕ್ಷಣಿಕ ವಿದ್ಯಾರ್ಹತೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ವಯೋಮಿತಿ ಇವಾಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಬಾರಿ ಅಂದರೆ ಒಂದು ಸಲ ಅಂತಂದರೆ 2027 ಡಿಸೆಂಬರ್ ತನಕ ಯಾವುದೇ ಒಂದು ಹುದ್ದೆ ಕಾಲ್ ಆದ್ರೂ ಕೂಡ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಮಾಡಿರೋವಂಥದ್ದು, ಏಜ್ ರಿಲ್ಯಾಕ್ಸೇಷನ್. ಸೊ ಇವಾಗ ಇದ್ದಂತಹ ಒಂದು ಏಜ್ಗೆ 5 ಇಯರ್ಸ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ಲಾಸ್ಟ್ ಇಯರ್ ಕರೆದಿದ್ದಾಗ ಏನಿತ್ತು ಅಂತ ಹೇಳಿದ್ರೆ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ವರ್ಷ ಆಯಿತು, ಪ್ಲಸ್ 5 ಮಾಡ್ಕೊಳ್ಳಿ, ಎಷ್ಟಾಯಿತು, 40 ವರ್ಷ ಆಯಿತು ಸಾಮಾನ್ಯ ಅಭ್ಯರ್ಥಿಗಳಿಗೆ, ಜನರಲ್ ಅವ್ರಿಗೆ. ಆ್ಯಂಡ್ ಪ್ರವರ್ಗ AB, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ, ಸಾರಿ ಅದು 2A 2B 3A 3B ಅಭ್ಯರ್ಥಿಗಳಿಗೆ ಅಂತ 38 ವರ್ಷ ಇತ್ತು, ಅದಕ್ಕೆ 5ನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅಂದರೆ SC ST ಕ್ಯಾಂಡಿಡೇಟ್ಸ್ಗಳಿಗೆ 40 ವರ್ಷ ಇತ್ತು, ಅದಕ್ಕೆ 5 ಇಯರ್ಸ್ ಆ್ಯಡ್ ಮಾಡಿದ್ರೆ 45 ವರ್ಷ ಇರುತ್ತೆ. ಸೊ ವಯೋಮಿತಿ ಅಂತ ಬಂದಾಗ ಇದರಲ್ಲಿ ನಿಮಗೆ 5 ವರ್ಷ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಓಕೆ, ಮುಂಚೆ ಇದ್ದಿದ್ದಕ್ಕೂ ಇವಾಗ 5 ವರ್ಷ ಆ್ಯಡ್ ಮಾಡ್ತಾರೆ. ಎಲ್ಲಿ ತನಕ ಇದು ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ರಿಕ್ರೂಟ್ಮೆಂಟ್ ಆಗೋ ತನಕ ಮಾತ್ರ. ಅಂದರೆ 2027 ಡಿಸೆಂಬರ್ ತನಕ ಎಷ್ಟೆಲ್ಲ ರಿಕ್ರೂಟ್ಮೆಂಟ್ ಆಗುತ್ತೆ, ಅಧಿಸೂಚನೆಗಳಾಗುತ್ತೆ, ನೋಟಿಫಿಕೇಶನ್ಸ್ ಮಾಡ್ತಾರೆ,
ಆ ಎಲ್ಲ ಹುದ್ದೆಗಳು ನೀವು ಅಪ್ಲಿಕೇಶನ್ ಹಾಕ್ತಿರಲ್ವಾ, ಸೊ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ವಯೋಮಿತಿ ಸಡಿಲಿಕೆ ಇರುತ್ತೆ. ಓಕೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆ, ಇನ್ನು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತಂದರೆ, ಇದು ಆಫ್ಲೈನ್ ಎಕ್ಸಾಮ್ ಆಗಿರುತ್ತೆ ಆಯಿತಾ. ಸೊ ಆನ್ಲೈನಲ್ಲಿ ಯಾವ ಕಾರಣಕ್ಕೂ ಎಕ್ಸಾಮ್ ನಡೆಯಲ್ಲ, ಆಫ್ಲೈನ್ ಎಕ್ಸಾಮ್ ಆಗಿರುತ್ತೆ. OMR ಮೇಲೆ ನೀವು ಟಿಕ್ನ ಮಾಡಿಕೊಂಡು ಹೋಗುವಂಥದ್ದು. ಸೊ ಹಾಗಾಗಿ ಇದು ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಇದು ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂತಂದರೆ, ನಾವು ಎಷ್ಟು ಪೇಪರ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ, ಆ್ಯಂಡ್ ಇಲ್ಲಿ ಕಡ್ಡಾಯ ಕನ್ನಡ ಪೇಪರ್ ಯಾರೆಲ್ಲ ಬರೀಬೇಕಾಗತ್ತೆ ಅನ್ನೋದು ಕೂಡ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ನೀವು ನನ್ನ ಚಾನಲ್ನ ಒಂದ್ಸಲ ನೋಡಿದ್ರೆ, ನಾನು ಅಲ್ಲಿ ಪ್ಲೇಲಿಸ್ಟಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತಲೇ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಬಹಳಷ್ಟು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹಾಗೆಯೇ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ಆಗಿರ್ಬೋದು, ಎಲ್ಲ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಸಿಲೆಬಸ್ ಪ್ರಕಾರನೂ ಕೂಡ ವೀಡಿಯೋಗಳನ್ನು ಮಾಡ್ತೀನಿ. ಓಕೆ, ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇದೆ ಅಲ್ವಾ. ಸೊ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಏನಿದೆ ಅಲ್ಲ, ಬಹು ಆಯ್ಕೆ ಮಾದರಿ ಪತ್ರಿಕೆ ಆಗಿರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಲಾಸ್ಟು ನೀವು KPSC ಎಕ್ಸಾಮಲ್ಲಿ ನೋಡಿರಬಹುದು, KPSC ಎಕ್ಸಾಮ್ನ ತೊಗೊಂಡಿರೋರಿಗೆ ಇದೊಂದು ಐಡಿಯಾ ಇರುತ್ತೆ. ಅಲ್ಲಿ ಕಡ್ಡಾಯ ಕನ್ನಡ ಅಂತಂದರೆ ನಮಗೆ ಕಂಪ್ಲೀಟಾಗಿ ಥಿಯರಿ ಬರೆಯೋಕ್ಕೆ ಇರುತ್ತೆ, ಅಲ್ಲಿ ನಮಗೆ ಯಾವುದೇ ಆಪ್ಷನ್ಸ್ ಇರೋದಿಲ್ಲ, ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರೋದೇ ಇಲ್ಲ. ಯಾವ ಥರ ಇರುತ್ತೆ ಅಂತಂದರೆ, ಪ್ರಬಂಧ ಬರೀರಿ ಅಂತ ಕೇಳ್ತಾರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ, ಅಥವಾ ಆಪೋಸಿಟ್ ವರ್ಡ್ ಕೇಳ್ತಾರೆ, ತತ್ಸಮ ತದ್ಭವ ಕೇಳ್ತಾರೆ, ಸಮಾನಾರ್ಥಕ ಪದ ಕೇಳ್ತಾರೆ, ಸಮಾಸ ಕೇಳ್ತಾರೆ, ಸಂಧಿ ಕೇಳ್ತಾರೆ. ಬಟ್ ಯಾವುದೇ ಪ್ರಶ್ನೆಗೆ ನಮಗೆ ಅಲ್ಲಿ ಆಪ್ಷನ್ಸ್ನ ಕೊಡೋದೇ ಇಲ್ಲ. ಓಕೆ, ಸೊ ಯಾವುದೇ ಒಂದು ಕ್ವೆಶನ್, ಫಾರ್ ಎಕ್ಸಾಂಪಲ್ ಇವಾಗ ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಯಾವುದು ಅಂತ ಕೊಡ್ತಾರೆ. ಸೊ ನಮಗಲ್ಲಿ ಆಪ್ಷನ್ ಇಲ್ಲ. ಓಕೆ, ನಾವು ಅದನ್ನು ವಿತೌಟ್ ಆಪ್ಷನ್ ನಾವು ಯೋಚನೆ ಮಾಡಿ ಬರೀಬೇಕು. ಸೊ ಇದನ್ನು ನಾವು ಎಸ್ಸೆ ರೈಟ್ ಅಂತ ಹೇಳ್ತೀವಿ. ಸೊ ಪ್ರಬಂಧ ಕೂಡ ಇರುತ್ತೆ, ಒಂದು ಟಾಪಿಕ್ ಕೊಡ್ತಾರೆ. ಇವಾಗ COVID-19 ಬಗ್ಗೆ ಆಗಿರಬಹುದು, ಇವಾಗ ಜಾಗತಿಕ ತಾಪಮಾನ ಆಗಿರಬಹುದು. ಸೊ ಈ ತರ ಪ್ರೆಸೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟಾಪಿಕ್ಸ್ಗಳನ್ನ ಕೊಟ್ಟು ಬರೀರಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ KE ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಿಮಗೆ ಆಪ್ಷನ್ಸ್ಗಳನ್ನ ಕೊಡ್ತಾರೆ, ಒಂದು ಪ್ರಶ್ನೆ ಕೊಟ್ಟು 4 ಆಯ್ಕೆಗಳನ್ನ ಕೊಡ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಕನ್ಫ್ಯೂಷನ್ ಆಗೋ ಅಗತ್ಯ ಇರೋದಿಲ್ಲ. ಆ್ಯಂಡ್ ಈ ಒಂದು ಎಕ್ಸಾಮ್ಗೆ, ಕನ್ನಡ ಭಾಷಾ ಪರೀಕ್ಷೆಗೆ, ಕಡ್ಡಾಯ ಕನ್ನಡ ಪರೀಕ್ಷೆಗೆ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಓಕೆ, ನೀವು ತಪ್ಪು ಮಾಡಿದ್ರೆ ಅದು ತಪ್ಪಂತಾನೆ ಆಗುತ್ತೆ, ಬಟ್ ಅದರಲ್ಲಿ ಏನು 1/4 ಏನು ಮೈನಸ್ ಮಾಡ್ತಾರೆ, ಅದು ಮಾಡಲ್ಲ. ಸೊ ಹಾಗಾಗಿ ಇದು ಎಷ್ಟು ಅಂಕಗಳ ಒಂದು ಪರೀಕ್ಷೆ ಆಗಿರುತ್ತೆ, 150 ಮಾರ್ಕ್ಸ್ ಆಗಿರುತ್ತೆ. ಸೊ 150 ಮಾರ್ಕ್ಸಲ್ಲಿ ಮಿನಿಮಮ್ ಅಂತಂದ್ರೆ ನೀವು 50 ಅಂಕಗಳನ್ನು ತಗೊಳ್ಳೇಬೇಕು. ಇನ್ ಕೇಸ್ ನೀವು 50 ಅಂಕಗಳನ್ನ ತಗೊಂಡಿಲ್ಲ ಅಂತಂದರೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಮೇನ್ ಎಕ್ಸಾಮ್ಸ್ ಏನಿದೆಯಲ್ಲ ಅದನ್ನು ಬರೆಯೋಕ್ಕೆ ಆಗಲ್ಲ. ಇದು ಒಂಥರ ಯಾವ ರೀತಿ ಅಂದರೆ ಅರ್ಹತಾ ಪರೀಕ್ಷೆ ಇದ್ದ ಹಾಗೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅರ್ಹತಾ ಪರೀಕ್ಷೆ ಇದ್ದ ಹಾಗೆ. ಅಂದರೆ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ, ನಿಮಗೆ ಎಷ್ಟು ಕನ್ನಡದ ಜ್ಞಾನ ಇದೆ ನಿಮಗೆ ಅಂತ. ಸೊ ಹಾಗಾಗಿ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಕೂಡ ಬರೀಲೇಬೇಕಾಗುತ್ತೆ. ಸೊ ಇದಿಷ್ಟಾಯಿತು. ಆ್ಯಂಡ್ ಪೇಪರ್ 1 ಅಂತ ಬಂದಾಗ, ಇದು ಬಂದ್ಬಿಟ್ಟು 100 ಮಾರ್ಕ್ಸಿಗಿರುತ್ತೆ, ನಿಮಗೆ 2 hours ಟೈಮ್ ಇರುತ್ತೆ. ಓಕೆ, ಪೇಪರ್ 1ನಲ್ಲಿ ನಿಮಗೆ ಏನೇನೆಲ್ಲ ಇರುತ್ತೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಜನರಲ್ ನಾಲೆಡ್ಜ್ ಇರುತ್ತೆ. ಅದ್ರ ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುತ್ತೆ, ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ವಿಷಯ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು, ಅದು ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಜೊತೆಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಉಪಕ್ರಮಗಳನ್ನು ಒಳಗೊಂಡ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತಂತಹ ಒಂದು ವಿಚಾರಗಳಾಗಿರ್ಬೋದು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅದರ ಒಂದು ಅಭಿವೃದ್ಧಿ ಕುರಿತಂತಹ ವಿಷಯಗಳು. ಸೊ ಟೋಟಲ್ ಆಗಿ ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸ್, ಆಮೇಲೆ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಸೊ ಇಲ್ಲಿ ಹಾಕಿಲ್ಲ ಮೆಂಟಲ್ ಎಬಿಲಿಟಿ ಅಂತ. ಸೊ 2024 ಏನು ಎಕ್ಸಾಮ್ ಆಯಿತು, ಅವರು ಆ ಒಂದು ಎಕ್ಸಾಮ್ನ ಬರ್ದಿರೋರು ಗೊತ್ತಿರುತ್ತೆ, ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಓಕೆ, ಸೊ ಇದು ಪೇಪರ್ 1 ಆಯಿತು. ಪೇಪರ್ 1 ಬಂದುಬಿಟ್ಟು ಎಷ್ಟು 100 ಮಾರ್ಕ್ಸಿಗಿರುತ್ತೆ, ನಿಮಗೆ 2 hours ಟೈಮ್ ಕೊಟ್ಟಿರ್ತಾರೆ. ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು ಪೇಪರ್ 2 ಬಂದ್ಬಿಟ್ಟು ಇದನ್ನು ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕರೀತಾರೆ. ಓಕೆ, ಕಮ್ಯುನಿಕೇಷನ್ ಪೇಪರ್ ಇದರಲ್ಲಿ ಏನೇನಿರುತ್ತೆ, ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಆ್ಯಂಡ್ ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸಾಮಾನ್ಯ ಕನ್ನಡ ಅಂತ ಬಂದಾಗ ಕನ್ನಡದ ಸಂಪೂರ್ಣ ವ್ಯಾಕರಣ ಆಗಿರ್ಬೋದು, ಹಾಗೆಯೇ ಕವಿಗಳ ಬಗ್ಗೆ ಆಗಿರ್ಬೋದು, ಅವರಿಗೆ ಸಂದಂತಹ ಪ್ರಶಸ್ತಿಗಳ ಬಗ್ಗೆ ಆಗಿರಬಹುದು, ಹಾಗೆಯೇ ಅವರು ಬರೆದಂತಹ ಕೃತಿಗಳಾಗಿರಬಹುದು, ಸೊ ಆಮೇಲೆ ಅವರ ಒಂದು ಅಂಕಿತ ನಾಮ ಆಗಿರ್ಬೋದು, ಬಿರುದುಗಳಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಹೊಸಗನ್ನಡ, ಹಳೆಗನ್ನಡ, ನಡುಗನ್ನಡ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ನಾವು ಓದ್ಕೋಬೇಕಾಗತ್ತೆ.
ಓಕೆ, ಸೇಮ್ ಲೈಕ್ ಸಾಮಾನ್ಯ ಇಂಗ್ಲೀಷ್, ಅದು ಕೂಡ ಸಂಪೂರ್ಣ ವ್ಯಾಕರಣ ಆಗಿರ್ಬೋದು, ಹಾಗೆಯೇ ಆಥರ್ ಬುಕ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇರುತ್ತೆ. ಆ್ಯಂಡ್ ಕಂಪ್ಯೂಟರ್ ಅಂತ ಬಂದಾಗ ಇರೋದೇ 10 ಸಿಲೆಬಸ್, ಓಕೆನಾ. ಸೊ ಏನು ನುಡಿ ಸಾಫ್ಟ್ವೇರ್ ಆಗಿರ್ಬೋದು, ಜೊತೆಗೆ ಪವರ್ ಪಾಯಿಂಟ್ ಆಗಿರಬಹುದು, MS ವರ್ಡ್ ಆಗಿರ್ಬೋದು, ಆಮೇಲೆ MS ಎಕ್ಸೆಲ್ ಆಗಿರ್ಬೋದು. ಸೊ ಇದರ ಬಗ್ಗೆ ಎಲ್ಲ ಬಹಳಷ್ಟು ಟಾಪಿಕ್ಸ್ಗಳಿದ್ದಾವೆ, ಅದೆಲ್ಲವನ್ನು ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಪ್ಡೇಟೆಡ್ ವರ್ಷನ್ ಕೂಡ ನೀವು ಓದ್ಕೋಬೇಕಾಗುತ್ತೆ. ಸೊ ಇದಿಷ್ಟು ವಿಲೇಜ್ ಅಕೌಂಟೆಂಟ್ ಅಂತ ಬಂದಾಗ ಯಾವ ರೀತಿಯಾಗಿ ಎಕ್ಸಾಮ್ಸ್ನ ಪ್ಯಾಟ್ರನ್ ಇರುತ್ತೆ, ಎಷ್ಟು ಪೇಪರ್ಸ್ಗಳನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ ಅನ್ನೋದು ನಾವು ತಿಳ್ಕೊಂಡು ಬರಿಬೇಕಾಗುತ್ತೆ. ಸೊ ಪೇಪರ್ 1 ಬಂದು 100 ಮಾರ್ಕ್ಸಿಗಿರುತ್ತೆ, ಪೇಪರ್ 2 ಬಂದು 100 ಮಾರ್ಕ್ಸಿಗಿರುತ್ತೆ. ಸೊ ಟೋಟಲ್ ಆಗಿ ನಮಗೆ 200 ಮಾರ್ಕ್ಸಿಗೆ ಇರೋವಂಥದ್ದು ಪೇಪರ್ ಬಂದ್ಬಿಟ್ಟು, ಓಕೆನಾ. ಸೊ ಇದು ಪೇಪರ್ 1 ಆ್ಯಂಡ್ ಪೇಪರ್ 2. ಇನ್ನೊಂದು 3ನೇ ಪೇಪರ್ ಬಂದ್ಬಿಟ್ಟು ಕಡ್ಡಾಯ ಕನ್ನಡ ಪರೀಕ್ಷೆ, ಅದು 150 ಮಾರ್ಕ್ಸಿಗಿರುತ್ತೆ. ಆ ಪೇಪರಲ್ಲಿ ಎಲಿಜಿಬಿಲಿಟಿ ತೊಗೊಂಡ್ರೆ ಮಾತ್ರ ನಿಮ್ಗೆ ಈ ಪೇಪರ್ನ ಬರೆಯೋಕ್ಕೆ ಅವಕಾಶ ಇರುತ್ತೆ. ಬರೆದ್ರೂ ಕೂಡ ಅದರಲ್ಲಿ ಪಾಸ್ ಆಗಿಲ್ಲ ಅಂತಂದರೆ ಈ ಒಂದು ರಿಸಲ್ಟ್ನ ಅವರು ತಡೆ ಹಿಡಿತಾರೆ. ಸೊ ನಿಮಗೆ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ತುಂಬ ಜನ ಕಡ್ಡಾಯ ಕನ್ನಡದಲ್ಲಿ ಫೇಲ್ ಆಗಿರೋವಂಥವ್ರು ಕೂಡ ಇದ್ದಾರೆ. ಸೊ ಕನ್ನಡ ಅಂತಂದರೆ ಅಷ್ಟು ಕಷ್ಟ ಅಲ್ಲ, ಈಸಿ ಇರುತ್ತೆ, ಓದಬೇಕಷ್ಟೇ. ಸೊ ಗ್ರಾಮರ್ ಪಾರ್ಟ್ ಸ್ವಲ್ಪ ಕಷ್ಟ ಇರುತ್ತೆ, ಓದ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಏನು ಎಕ್ಸಾಮ್ ಪರೀಕ್ಷೆ ವಿಧಾನ ಯಾವ ರೀತಿ ಅನ್ನೋದಾಗಿತ್ತು. ಆ್ಯಂಡ್ ಇದರಲ್ಲಿ ಕೂಡ ನೆಗೆಟಿವ್ ಮೌಲ್ಯಮಾಪನ ಇರುತ್ತೆ, ಅಂದರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಆವಾಗಲೇ ಕಡ್ಡಾಯ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದೆ, ಯಾಕಂದರೆ ಅದು ಜಸ್ಟ್ ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರೋದ್ರಿಂದ ಅಲ್ಲಿ ನಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಏನು ಹೇಳಿದೆ, ಪೇಪರ್ 1 ಜನರಲ್ ಸಬ್ಜೆಕ್ಟು, ಜನರಲ್ ನಾಲೆಡ್ಜು, ಪ್ಲಸ್ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಅಂತ ಏನು ಹೇಳಿದೆ ಅಲ್ವಾ. ಸೊ ಈ ಎರಡೂ ಪೇಪರಿಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಂದರೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರಲ್ವಾ. ಸೊ ಅಭ್ಯರ್ಥಿ ಏನು ಮಾಡಬೇಕು, ಕ್ಯಾಂಡಿಡೇಟ್ಸ್ ನೀವೇನು ಮಾಡ್ತೀರಾ, ಯಾವುದು ಸರಿ ಇದೆ ಅನ್ನೋದನ್ನು ಮಾತ್ರ ಆಯ್ಕೆ ಮಾಡಬೇಕು. ಸೊ ಪ್ರತಿ ತಪ್ಪು ಉತ್ತರಕ್ಕೆ ಏನು ಮಾಡ್ತಾರೆ ಅಂದರೆ 4ನೇ ಒಂದು ಅಂಶದಷ್ಟು 1/4 ಅಷ್ಟು ಅವ್ರು ಏನು ಮಾಡ್ತಾರೆ, ಮಾರ್ಕ್ಸ್ನ ಕಳೀತಾರೆ. ಸೊ ಹಾಗಾಗಿ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನಾವು ಎಷ್ಟು ಓದಿದರೂ ಕೂಡ ಸಾಕಾಗೋದೇ ಇಲ್ಲ. ಕೆಲವರಿಗೆ ಒಂದ್ಸಲ ಓದಿದ್ರೆ ಅರ್ಥ ಆಗ್ಬಿಡುತ್ತೆ, ಮತ್ತು ಕೆಲವರಿಗೆ 3-4 ಸಲ ಓದಿದ್ರು ಅರ್ಥ ಆಗಲ್ಲ. ಸೊ ಆ ಥರ ಶಾರ್ಟ್ ಟೈಮ್ ಮೆಮೊರಿ ಇರುತ್ತೆ ಕೆಲವರಿಗೆ. ಸೊ ಕೆಲವರು ತುಂಬ ಬೇಗನೆ ಗ್ರಾಸ್ಪ್ ಮಾಡ್ಕೊಬಿಡ್ತಾರೆ. ಸೊ ಹಾಗಾಗಿ ಓದ್ತಾನೆ ಇರಬೇಕು. 500 ಪೋಸ್ಟ್ ಕಡಿಮೆ ಇದೆ, ಬೇರೆ ಪೋಸ್ಟಿಗೆ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಡಿ. ಯಾವುದೇ ಪೋಸ್ಟ್ ಆದ್ರೂ ಕಡಿಮೆನೇ ಇರುತ್ತೆ, ನಾವು ಕಾಂಪೀಟ್ ಮಾಡೋರು ನಮ್ಮ ಮೇಲೆ ಡಿಪೆಂಡು. ಸೊ ಹಾಗಾಗಿ ಯಾವುದನ್ನೇ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿ. 500 ಪೋಸ್ಟ್ ಕಡಿಮೆ ಅಂತ ಏನೂ ಇಲ್ಲ. ಸೊ ನಿಮಗೆ ಎಲಿಜಿಬಿಲಿಟಿ ಇತ್ತು ಅಂತಂದರೆ, ನೀವು ಈಗಲಿಂದ ಹಾರ್ಡ್ ವರ್ಕ್ ಮಾಡ್ತು ಅಂತಂದರೆ ಆ 500 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ನಿಮ್ಮದು ಖಂಡಿತ ಆಗೇ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಏನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋಗಳನ್ನು ಮಾಡಿದೆ. ತುಂಬ ಜನ ಬಂದು ನನಗೆ ಆ ವಿಡಿಯೋಸ್ ಕೆಳಗಡೆ ಕಮೆಂಟ್ಸ್ ಹಾಕ್ತಾ ಇದ್ದೀರಿ. ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಬಹಳಷ್ಟು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೆ, ಅದರಿಂದ ಎಷ್ಟೋ ಕ್ವೆಶನ್ಸ್ಗಳು ಬಂದಿತ್ತು ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಮಾಡೋಂತಹ ಕೆಲವೊಂದು ವೀಡಿಯೋಸ್ಗಳು ಇನ್ನೊಬ್ಬ ಸ್ಪರ್ಧಾರ್ಥಿಗಳಿಗೆ ಅದು ಹೆಲ್ಪ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ. ಸೊ ಹಾಗಾಗಿ ನನ್ನ ಅಕೌಂಟ್ನ ಒಂದ್ಸಲ ಚೆಕ್ ಮಾಡಿ. ವಿಲೇಜ್ ಅಕೌಂಟೆಂಟ್ಗಾಗಿರ್ಬೋದು, PDOಗಾಗಿರ್ಬೋದು, ಸೊ ಕಡ್ಡಾಯ ಕನ್ನಡದಿಂದ ಹಿಡಿದು ಕಂಪ್ಯೂಟರ್ ಸೈನ್ಸ್ ತನಕ ಪ್ರತಿಯೊಂದು ಲೆಸನ್ಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಕಡ್ಡಾಯ ಕನ್ನಡ ಅಂತ ಬಂದಾಗ ಕಂಪ್ಲೀಟ್ ಏನು ಕ್ವೆಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಬರುತ್ತೆ, ಏನೇನೆಲ್ಲ ಕೇಳ್ಬೋದು, ಆ ಎಲ್ಲ ಕ್ವೆಶನ್ಸ್ಗಳನ್ನು, ಎಲ್ಲ ಥಿಯರೀಸ್ಗಳನ್ನು ನಾನು ಪಿನ್ ಟು ಪಿನ್ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗಾಗಲಿ ಅಥವಾ PDO ಎಕ್ಸಾಮ್ಗಾಗಲಿ ಖಂಡಿತ ಹೆಲ್ಪ್ ಆಗುತ್ತೆ. ಒಂದ್ಸಲ ನೀವು ಚೆಕ್ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.